ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ವಿ. ನೈಟ್ ದೋಸೆ ತಿಂತಾಯಿದ್ವಿ. ದೋಸೆ ಮತ್ತು ತರಕಾರಿ ಪಲ್ಯ ಮಾಡಿದರು ಅಮ್ಮ. ಸೊ ಅಮ್ಮ ಕಾಲು ನೋವಾಗಿತ್ತು, ನಾನೇ ದೋಸೆ ಮಾಡಿ ಅಮ್ಮ ಪಲ್ಯ ಮಾಡಿದರು ಬೆಳಗ್ಗೆನೆ. ಅದನ್ನು ತಿಂತ ಕೂತಿದ್ವಿ ನೈಟ್. ನನ್ನ ಮಕ್ಕಳು ನನಗೂ ತಿನ್ನಿಸ್ತಾ ಇದ್ಲು. ಓಕೆ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಓಕೆನಾ, ಹಿಂಗೆ ವೀಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇನ್ವಿಟೇಷನ್ ಕೊಡೋಕೆ ಹೋಯ್ತವ್ರಿ. ಅದು ಸೇರಿಸ್ಕೊಳ್ಳೋಣ ಒಳಗಡೆಗೆ ಶರ್ಟು, ಇಲ್ಲಿ ಕೆಳಗಡೆಯಾ ಮಣಿಸ್ಕೆ ಹಂಗೆ ಕರೆಕ್ಟ್ ಆಯ್ತು. ಹೋಗಿ ಶರ್ಟಿಗೂ ನಿನಗೂ ಚೆನ್ನಾಗಿ ಕಾಣಿಸ್ತೈತೆ. ಆ ಸನೀಪು ಸ್ವೆಟ್ರ್ ನೀರು ಹಾಕೊಂಡು ಅರ್ಧ ಹಳೇದು ಮಾಡಾಕ್ತೆ. ಅವ್ನು ಬಂದಾಗ ಹಾಕೋಣಕ್ಕಷ್ಟೇಯ. ಓಕೆ ಗೈಸ್, ಇನ್ವಿಟೇಷನ್ ಕೊಡೋಕೆ ಸ್ಟಾರ್ಟ್ ಆಯಿತು. ರಾತ್ರಿ ಸೀರೆ ಎಲ್ಲ ಪ್ಯಾಕ್ ಮಾಡಿದ್ವು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡಿ 2 ಪ್ಯಾಕು ಸೀರೆ ಇನ್ವಿಟೇಷನ್ ಕೊಡೋಕೆ ಹೋಯ್ತವ್ರೆ. ಮಾವನ ಒಳಗೇನು ಒಂದು ಮುಂದೆ ಗಂಟು ಕಟ್ಟಿ ಇಟ್ಕೊಳ್ಳಿ, ಮುಂದಕ್ಕೆ ಕರೆಕ್ಟ್ ಆಗ್ತಿದೆ. ತೊಡೆ ಮೇಲೆ ಇಟ್ಕೋಬೇಕಣ್ಣ, ನೀನು ಫಸ್ಟ್ ಕೂತ್ಕೊಳ್ಳೋಣ. ಹಾಂ, ಈಗ ತೊಡೆ ಮೇಲೆ ಇಟ್ಕ. ಫೋನ್ ತಗೊಂಡ ನಿನಗೆ ಮಾಡಕ್ಕೆ ಇವ್ರದಿಲ್ವಾ? ಹೋಗು, ಅಲ್ಲ ಅತ್ತೆ ತಾನೇ ಇಸ್ಕೊಂಡು ಅವ್ರಿಗೆ ಫೋನ್ ಮಾಡಿಬಿಡು ವೀರಪುರದಲ್ಲಿ. ಜೋಪಾನ, ಬಾಯ್. ಓಕೆ ಗೈಸ್, ಇವಾಗ ಏನು ಕೆಲಸನೂ ಆಗಿಲ್ಲ. ಇವತ್ತು ಮಾರಿ ಹಬ್ಬ ಅಂತ ಎಲ್ಲ ಕಾಳು ನೆನೆ ಹಾಕ್ಬಿಟ್ಟು ಇದೆಲ್ಲ ಮನೆ ಕ್ಲೀನ್ ಮಾಡ್ಕೈತೀನಿ ಫಸ್ಟು. ಅಮ್ಮಗೆ ಈ ಪರವಾಗಿಲ್ಲ ನಮ್ಮ ಮಂಡಿ ಅಲ್ಲ, ಈಗ ಒಂದು ಸ್ವಲ್ಪ ನೆನೆಕ್ಕಿಂತ ಪರವಾಗಿಲ್ಲ ಅಲ್ವಾ? ಸ್ಟ್ರೈಟ್ ನಿಂತ್ಕ ಒಂಚೂರು ಹಿಂಗೆ ನಿಗ್ರುಬಿಟ್ಟು ಹಿಂಗೆ ಹಂಗೆ ಹಂಗೆ ನಿಂತ್ಕ. ಬಾಯ್, ಚರಿ ಹತ್ರ ಮಂಕೆ ಬಾ. ಅವು ಕಾಳು ಕೊಡು, ಕಾಳು ನೆನೆ ಹಾಕ್ತೀನಿ. ಕಾಳು ನೆನೆ ಹಾಕ್ಬಿಟ್ಟು ಕೆಲಸ ಮಾಡ್ಕೊತೀನಿ. ಹಾಂ ಗೈಸ್, ಉಳ್ಕೊಯ್ತಾ ಇದ್ದೀನಿ. ನಮ್ಮ ಅಪ್ಪನೂ ನಮ್ಮಲ್ಲಿ ಇನ್ವಿಟೇಷನ್ ಕೊಡೋಕೆ ಹೋಗೋರಲ್ಲ, ಸೊ ಹಂಗಾಗಿ ಹೊಲ್ದ ಹತ್ರಕ್ಕೆ ಬಂದಿದ್ದೆ. ಜೋಳ ಹಾಕಿದ್ದೀವಲ್ಲ, ಆ ಹೊಲ್ದ ಹತ್ರಕ್ಕೆ ಬಂದು ಉಳ್ಕೊಯ್ಕೆ ಹೋಗ್ತಾ ಇದ್ದೀನಿ. ಆಯಿತು, ನಮ್ಮ ಕರಿಗೆ ಸ್ವಲ್ಪ ಬೆಳಗ್ಗೆ ಅಪ್ಪ ಕೊಯ್ಜಿಟ್ಟು ಹೋಗಿದ್ರು, ಸ್ವಲ್ಪ ಇತ್ತು. ಸೊ ಇವಾಗ ಇನ್ನೂ ಸ್ವಲ್ಪ ಬೇಕಿತ್ತು ಮಧ್ಯಾಹ್ನಕ್ಕೆ, ಅದಕ್ಕೆ ಉಳ್ಕೊಯ್ಕೊಂಡು ಹೋಗ್ತಿದ್ದೀನಿ. ಕೈಯೆಲ್ಲ ಕಡಿತೈತೆ ಗೈಸ್. ಓಕೆ ಗೈಸ್, ಅಕ್ಕಿ ಮಾಡ್ತಾಯಿದ್ದೀವಿ. ಅಕ್ಕಿ ಎಲ್ಲ ಕ್ಲೀನ್ ಮಾಡಿಡೋಣ ಅಂತ. ಸೊ ಬಿಸಿಲು ಬಂದ್ಬಿಟ್ಟು ಆಲ್ರೆಡಿ ಬೇಗ ಅಕ್ಕಿ ಮಾಡಬೇಕು. ಮತ್ತು ಅಲ್ಲಿ ರಾಗಿ ಒಣೆ ಹಾಕಿದ್ದೀವಿ ನೋಡಿ. ಈ ಥರ ರಂಗೋಲಿ ಹಾಕಿದ್ದೀನಿ ಸಿಂಪಲ್ಲಾಗಿ. ಇಲ್ಲೆಲ್ಲ ತೊಳೆದು ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಕೆಲಸಗಳು ಜಾಸ್ತಿ ಇದ್ದಾವೆ. ಸೊ ಹಂಗಾಗಿ ಅಲ್ಲಿ ನೋಡಿ ರಾಗಿ ಒಣೆ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಮದುವೆಗಿದ್ದಾವೆ, ಅವನು ಒಣೆ ಹಾಕಬೇಕು. ಅದಕ್ಕೆ ಇವನು ಅಕ್ಕಿ ಮಾಡಿಡೋಣ ಅಂತ. ಟೈಮ್ ಆಗೋಯ್ತು ಆಲ್ರೆಡಿ, 2 ಗಂಟೆಗೆ ಬಂತು. ಸೊ ಇಲ್ಲಿ ಬಿಸಿಲು ಬಂದುಬಿಡುತ್ತೆ ಜಾಸ್ತಿ. ಅದಕ್ಕೆ ಇದನ್ನೆಲ್ಲ ಒಂದ್ರಾಡಿ ಕೇರಿ ಹಾಕಿಟ್ಬಿಡ್ತೀನಿ. ಇನ್ನೂ ಸ್ವಲ್ಪ ಇದ್ದಾವೆ ಅಕ್ಕಿ, ಅವನು ಎಲ್ಲ ಕ್ಲೀನ್ ಮಾಡಿಡಬೇಕು ಗೈಸ್. ಹಿಂಗೆ ಮದುವೆಗೆಲ್ಲ ಬೇಕಲ್ಲ, ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಏನು ಚೆನ್ನಾಗಿವೆ. ಎಂಥ ಸೀಟು? ರಾಗಿ ಹಸಿಟ್ಟು ಹೇಳು. ರಾಗಿ, ಗಾಗಿ ಅಲ್ಲ, ರಾಗಿ ಹಸಿಟ್ಟು. ಬಂತಲೆ ಗಾವು ಹೋಗಿ ಲಾಗಿ ಹಸಿಟ್ಟು. ಇವಾಗ ನೋಡಿ ಗಾಗಿ ಹಸಿಟ್ಟು ಅಂದೆ, ಇವಾಗ ಲಾಗಿ ಹಸಿಟ್ಟು ಅಂತ ಇದೆಯಾ? ರಾಗಿ ಹಸಿಟ್ಟು ಅನ್ನವ, ಲಾಗಿ ಹಸಿಟ್ಟು. ಅಕ್ಕಿ ಮಾಡ್ತಾಯಿದ್ದೀನಿ. ಬಿಸಿಲು ಜಾಸ್ತಿ ಐತೈತಿ. ಬಿಡು ಕೊಡು ರಾಗಿ ಹಸಿಟ್ಟನ್ನು. ಗಾಗಿ ಹಸಿಟ್ಟು. ನನ್ನ ಮಗಳು ಗಾಗಿ ಹಸಿಟ್ಟು ಅಂತೆ. ನಿನ್ನ ಮಗಳು ಲಾಗಿನ, ನನ್ನ ಮಗಳು ಗಾಗಿ. ನಿನ್ನ ಮಗಳು ಗಾಗಿನ. ಅಯ್ಯೋ ಹೋಯ್ತು ಅಕ್ಕಿ ಹೋಯ್ತು. ಬಿಡು ಬಿಸಿಲು ಜಾಸ್ತಿ ಆಯಿತು. ರಾಗಿಲಿ ಯಾರು ಬಟರ್ಫ್ಲೈ ಮಾಡು ಅಂದಿದ್ದು? ಬಟರ್ಫ್ಲೈ ಅದು ಯಾರುತ್ತಾ ರಾಗಿಲಿ? ನೋಡಮ್ಮ, ರಾಗಿಲಿ ಚಿಟ್ಟೆ ಮಾಡ್ತಾವಳಂತೆ. ಬಟರ್ಫ್ಲೈ ಅಂದರೆ ಚಿಟ್ಟೆ ಮಾಡ್ತಾವಳಂತೆ ರಾಗಿಲಿ. ಅದು ಆರುತ್ತಂತೆ. ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ಓಕೆ, ರಾಗಿ ಮಾಡ್ತಾಯಿದ್ದೀವಿ. ಕಲ್ಲು ಮಣ್ಣು ಎಲ್ಲ ಬೇರ್ಪಡಿಸ್ತಾ ಇದ್ವಿ. ಇದಾದ್ಮೇಲೆ ಸಿಗ್ತೀನಿ. ಬಿಗ್ ಬಟರ್ಫ್ಲೈ ಮಾಡ್ದ. ವೆರಿ ಗುಡ್. ಎಲ್ಲಿ ಆರ್ತಾನೆ ಇಲ್ಲ?
ಎಲ್ಲಿ ಎಲ್ಲಾರ್ತೈತೆ ಏನು ಡವ್ ಮಾಡ್ತಾವಳು ನೋಡಮ್ಮ, ಆರ್ತೈತಂತೆ. ಹ್ಞೂ ಆರ್ತೈತೆ ಸುಮ್ಮನೆ ಡವ್ ಮಾಡ್ತೀಯ ನೀನು. ಹ್ಞೂ ಇರು, ಹಿಂಗೆ ಮಾಡ್ತೀಯ, ಮಾಡು ಮಾಡು. ನೋಡಿ ಹೆಂಗೆ ಕುಣಿದಾಡ್ತೈತಿ. ಹೋಗು ನಿಮ್ಮ ಅವನ್ ತಕ್ಕೆ ಹೋಯ್ತೀಯ, ಹೋಗಿ ಕರೆಕ್ಟಾಗಿ. ನಮ್ಮ ಕರ ಕೊಡ್ತಾ ಇದೀವಿ, ಇನ್ಯಾವುದೂ ಹೊಸ ಇಲ್ಲ. ಏಯ್ ಹೋಗು, ಅದು ಹುಲ್ ತಿಂದಿತ್ತಾ? ಹತ್ತು ಮೇಕಪ್ ಬಾ. ಹೋಗಲ್ಲಿ ನಿಮ್ಮ ಅಮ್ಮಂದಕ್ಕೆ ಹೋಯ್ತೀರಾ, ಹರ್ಚ್ಕೊಂಡು ಸಾಕಾಯ್ತಲ್ಲ ನಿಂಗೆ. ಮಡಿಕೆಯ ಒಂದೇ ಸಮಯ ಇರಂಗಿಲ್ವಾ? ಒಂದು ಅಪರ್ಚುನಿಟಿ ತರ್ಬೇಕಾ? ಇವೆ ಇಷ್ಟೊಂದು ಬಾರಾಗಿವೆ. ಹಂಗೆ ತಗೋಬಾರ್ದು ಅಂತ ಅವೇ ಗಿಡಗಳ ಆಚೆ ಹೋಗಿ ಅಂತ. ಎಷ್ಟಕ್ಕೆ ಈಗಿನ ಮಾದ ಸಮಯ ಕಣಿಗೆ ಕಾಲಿ ಹೋಗಲ್ಲ. ಈ ಬಣ್ಣ ಬೆಳಿದವೆ ಅವೇ 450 ರೂಪಾಯಿ, ಇವು 700 ರೂಪಾಯಿ. 3ರಿಂದನಾ? ದೀಪ ಎಲ್ಲ ಬೇಕಾ? ದೀಪ ಬೇಕಂತೆ, ಅವ್ರು ಸೆಟ್ಟೆ ಅವು, ಅವರೇ ಕೊಟ್ಬಿಡ್ತಾರೆ. ಅವೆಲ್ಲ ಸೆಟ್ಟಾಗಿ ಕೊಡ್ತಾರೆ ಅವರು. ದೀಪ ಎಲ್ಲ ಸೇರಿ ಒಟ್ಟಿಗೆ ಸೆಟ್ಟಿಂದ ಲೆಕ್ಕ ಅವು. ಈ ಕುಕ್ಕಿ ಎಲ್ಲ ಬಂಗಾರ ಕುಕ್ಕಿ ತಗೊಂಡ್ಬಿಟ್ಟಿದ್ಯಾ? ಅಲ್ಲ ಡಿಸೈನ್ ಈ ತರ ಡಿಸೈನ್ ಬಂಗಾರ ಕುಕ್ಕಿ ಬರೋದಲ್ಲ, ನಾವು ನಮಗೆ ಇಂಥವೇ ಅಲ್ಲ. ಇದ್ರ ಮೇಲೆ ಒಂಥರ ಡಿಸೈನ್ ಆಗಿ ಇರ್ತಾರ, ಬಟ್ಟೆದೆಲ್ಲ ಹಾಕಿರ್ತಾರಲ್ಲ ಫ್ಯಾನ್ಸಿಯಾಗಿ ಅಂತರದಲ್ವಾ. ನೀನೇ ಒಂದು ಬಟ್ಟೆ ಹೊಳಿ, ನೀನೇ ಒಂದು ಬಟ್ಟೆ ಹಾಕ, ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಅದ್ರ ಮೇಲೆ ಮುಚ್ಚೋದಿಲ್ವ ಅಲ್ಲಿ? ಅದೇ ಇದ್ರೊಳಗೈತೆ, ಕೈಗೆ ಚುಚ್ಚಿ ಬಿಡ್ತದೆ. ಅವು ಕಾಲಕ್ಕೆ ಕೂತ್ಕೊಳ್ಳಕ್ಕೆ ಕೈ ನೀರು ಬಿಡ್ಬೇಕಾರೆ ಹಂಗೆ ಮುಚ್ಚಿನದು ಅದು. ಬೆಳಕಳ ಪಂಚೆ ಕಟ್ಗೆ ಹೋಗೋದು, ಹಿಂದೆಲ್ಲ ಪಂಚೆ ಕಟ್ಗೆ ಹೋದ್ರೆ ಈಗ ಆ ಡಿಸೈನ್ಗೆ ಒಂದು 1,000,000. ಸೆಟ್ಟು ಕಾಯಿ ಸುಂದರ ಇದೆ, ಹಿಂಗೆ ಗೊತ್ತಾಗಲ್ಲ. ಇವು ಅವೆಲ್ಲ ಮಕ್ಕಳು ಎಲ್ಲ ಸೇರಿ ಬಾ. ಸರಿ ರಾಗಿ ತೂರನ ಸರಿ, ಅಜ್ಜರ ಹಾಸ್ಪಿಟ್ಲಿಗೆ ಹೋಗ್ತಾರ ಬಾ, ಪಪ್ಪನ ಅಜ್ಜಿನೂ ನಮ್ಮಲ್ಲಿ ಕುತ್ಕೊಂಡು ರಾಗಿ ತೂರಿ ಎಲ್ಲ ಕ್ಲೀನ್ ಮಾಡೋಣ. ಬಿಸಿಲಿಗೆ ಹೋದ್ರೆ ಹೊಡಿತೀನಿ ನೋಡಿ ನಾನು. ಒಂದು 5 ನಿಮಿಷ, ಒಂದು 10 ನಿಮಿಷ ಬಂದರೆ ಎಲ್ಲ ಆತವಲ್ವಾ. ಬರ್ರ ಅಂತ ಹೊಡಿಬೇಕು ಗಾಳಿ. ಬತ್ತಿತ್ತೆ ಹೋಯ್ತಿತ್ತೆ. ಸರಿ ಗಾಳಿ ಜ್ವರ ಬತ್ತೈತೆ ಬಾರೇ. ಬಂತು ಜೋರ ಗಾಳಿ ಬಂತು ಬಾಯ್ಲಿ ನೋಡಲ್ಲಿ. ಬಾರೆ ನೀನು ರಾಗಿತೂರು ಇರು. ಎಲ್ಲಿಗೆ ಬಾ, ಬೇಗ ಕ್ಲೀನ್ ಮಾಡೋಣ, ಬೇಗ ಬಾ. ಗಾಳಿ ತೋರ್ತಾ ಇದ್ದೀವಿ. ಸರಿ ಏನಕ್ಕವ ರಾಗಿ ತೋರ್ತಾ ಇರೋದು? ಅಕ್ಕಿ ಮಾಡಕ್ಕೆ. ರಾಗಿ ತೋರ್ತಿರೋದು ಅಕ್ಕಿ ಮಾಡಕ್ಕಂತೆ ಕಾರಣ. ರಾಗಿಗೂ ಅಕ್ಕಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಅಕ್ಕಿ ಮಾಡಕ್ಕೆ ಅಂದ್ಬಿಟ್ಲು ಇವಳು. ಅಕ್ಕಿ ಮಾಡಕ್ಕಂತೆ. ಪೆದ್ದಿ ಚೀಲ ಹಿಡ್ಕ. ಹಿಂಗೆ ಕಷ್ಟಪಟ್ಟು ಸುಲಿತಾ ಇದೆಯಾ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸುಲಿರಿ ಮತ್ತೆ ನೆಕ್ಸ್ಟು. ನಾನು ಅರ್ಧ ಸುಲಿದಿದ್ದ ಬಂತು ತಾನೇ ಅಂತಿದ್ದೀರಾ? ಸುಲಿರಿ ಈಗ. ಹ್ಞೂ ಬರುತ್ತೆ ಸುಮ್ಮನೆ. ಆಯಿತು ಸುಲಿಯಪ್ಪ ಫುಲ್ಲು ನೀನೆ. ಓ ಸುಲಿ. ಯು ಕ್ಯಾನ್ ಡೂ ಇಟ್. ಕೊಡ ಮಗಳೇ, ಆಗಲ್ಲ, ಸುಲಿತೀನಿ. ಕೊಡಿ ಇಲ್ಲಿ. ಗಟ್ಟಿ ಮಗಳೇ, ಅದು ಅರ್ಧ ಬತ್ತೈತಾ? ಕೊಡವ, ಯಾಕಷ್ಟೊಂದು ಕಷ್ಟಪಡ್ತೀನಿ, ಸುಲ್ಕೊಡ್ತೀನಿ, ತಿನ್ನುವಂತೆ. ಕೊಡು ಮಗಳೇ. ಯಾರೇ ಸುಲಿಯಕ್ಕೆ ಬರಲ್ಲ? ಹಾಂ
ನಿಂಗೂ ಸುಳಿಯೋಕೆ ಬರಲ್ಲ ನನಗೂ ಸುಳಿಯೋಕೆ ಬರಲ್ಲ ಮತ್ತೆ ಈಗ ಹೆಂಗೆ ತಿನ್ನೋದಣ್ಣ ಇನ್ನು ಉಪ್ಪು ಹಾಕೊಂಡು ತಿನ್ನೋದು. ಓಹೋ ಇದು ಕಟ್ ಮಾಡಿ ಉಪ್ಪು ಹಾಕ್ಕೊಂಡು ತಿಂದ್ಬಿಡೋದಾ ನಿನಗೆ ಬೇಕಾಗಿರುತ್ತಲ್ಲ ಹೆಂಗೆ ಬೇಕಾದ್ರೂ ಒಳ್ಳಿಸ್ತೀಯ ಬಾಯಲ್ಲ ಕೊಡಿ ನಾನು ಸುಳ್ಕೊಡ್ತೀನಿ ಅಷ್ಟೊಂದು ಕಷ್ಟಪಡೋದು ಯಾಕೆ ಸುಳ್ಕೊಡ್ತೀನಿ ತಿನ್ನಿ ಓಕೆ ಒಂಥರ ಡಿಫ್ರೆಂಟ್ ಮನುಷ್ಯರು ಮೂಸಂಬೆಣ್ಣೆ ಸಿಪ್ಪೆ ಸುಲಿದು ಅರ್ಧ ತೋರಿಸು ಈ ಥರ ಹಂಗೆ ಅರ್ಧ ಹೋಳು ಮಾಡಿ ಇಬ್ಬರು ತಿಂತಾಯಿದ್ದೀವಿ ಚೆನ್ನಾಯ್ತಾನಮ್ಮ ಉಪ್ಪು ಹಾಕ್ಕೊಂಡು ತಿಂತಾಯಿದ್ದೀವಿ ಚೆನ್ನಾಯ್ತಾ ಹೆಂಗೆ ನೆಕ್ತಾವೆ ನೋಡಿ ಚೆನ್ನಾಗೈತೆ ಅಂತ ಇಲ್ಲೇ ಗೊತ್ತಾಯ್ತೈತಿ ಸುಬ್ಬಮ್ಮ ನೋಡಿ ಈಗ ಎಷ್ಟು ಚೆನ್ನಾಗಿರುತ್ತೆ ಮೂಸಂಬೆಲ್ಲ ಹಿಂಗೆ ಹಿಂಡೋಕ್ಕಾಗಲ್ವಾ ಅದಕ್ಕೆ ಹಿಂಗೆ ಸಿಪ್ಪೆ ಸುಲಿದು ಈ ಥರ ಹಿಂಗೆ ಹೋಳು ಮಾಡ್ಕೊಂಡು ಉಪ್ಪು ಖಾರ ಪುಡಿ ಹಾಕೊಂಡು ತಿನ್ನಿ ಸೂಪರ್ ಅಲ್ವನವ ನನ್ನ ಮಗಳಿಗೆ ಈ ಥರ ಇಷ್ಟ ಅದಕ್ಕೆ ಈ ಥರನೇ ಮಾಡಿಕೊಡ್ತೀನಿ ನೋಡಿ ಗೈಸ್ ನಾನು ನೋಡೇ ಇರಲಿಲ್ಲ ಮೂವಿ ಸಾಂಗ್ ಬರ್ತಾಯಿತ್ತು ಟಿ ವಿನಲ್ಲಿ ಇವಳು ಸೋಫಾ ಮೇಲೆ ನಿಂತ್ಕೊಂಡು ಅವ್ರ ಥರನೇ ಡ್ಯಾನ್ಸ್ ಮಾಡ್ತಾಯಿದ್ಲು ನಾನು ಅವಳಿಗೆ ಗೊತ್ತಿಲ್ಲ ವೀಡಿಯೋ ಮಾಡ್ತಿರ್ತಾನೆ ನಾನು ರೂಮ್ ಹತ್ರ ನಿಂತ್ಕೊಂಡು ಕಾಣ್ದಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ಹೆಂಗೆ ಡ್ಯಾನ್ಸ್ ಮಾಡ್ತಾವಳೆ ಅಂದರೆ ಫಸ್ಟ್ ಚೆನ್ನಾಗಿ ಮಾಡ್ತಾಯಿದ್ಲು ಅವ್ರು ಯಾವ ಥರ ಸ್ಟೆಪ್ ಹಾಕ್ತಾರೆ ಅದೇ ಥರ ಸ್ಟೆಪ್ಪಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅವಳಿಗೆ ಡ್ಯಾನ್ಸ್ ಅಂದರೆ ಎಷ್ಟು ಇಷ್ಟ ಗೊತ್ತಾ ನಿಮಗೂ ಇಲ್ಲೇ ಗೊತ್ತಾಗಿದೆ ಅನಿಸುತ್ತೆ ನಾನು ಪ್ರೀವಿಯಸ್ ವ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ ನೋಡಿ ಡ್ಯಾನ್ಸ್ ಅಂದರೆ ಎಷ್ಟು ಇಷ್ಟ ಯಾವ್ಯಾವ ಥರ ಮಾಡ್ತಾಳೆ ಅಂತ ಇಲ್ಲೂ ನೋಡಿ ಬೀಳ್ತೀಯ ಅಂತ ಅಂದ್ರೂ ಕೇಳ್ತಾ ಇಲ್ಲ ನಮ್ಮಪ್ಪ ಈ ಕಡೆ ಕೂತಿದ್ದಾರೆ ಅವಳ ಪಾಡಿಗಳು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತವ್ರೆ ಅವ್ರು ಹೆಂಗೆ ಮಾಡ್ತಾರೆ ಹಂಗಂಗೆ ಮಾಡ್ತಾರೆ ನೋಡಿ ಅವ್ರ ಕದ್ ಬಗ್ಸಿದ್ರೆ ಅವ್ರು ಇವಳು ಬಗ್ಗೋದು ಇದು ಮಾಡೋದು ಎಲ್ಲ ಥರನೂ ಡ್ಯಾನ್ಸ್ ಮಾಡ್ತಾಯಿದ್ಲು ಆಮೇಲೆ ನಾನು ನೋಡ್ಬಿಟ್ಲು ಏನು ಡವ್ ಮಾಡ್ತಾವಳೆ ಅಂತನ ಯಾವ ಕಡೆಗೆ ಹೋಗುತ್ತೈತೋ ಗೊತ್ತಿಲ್ಲ ನಮ್ಮ ಮನೆ ಕಡೆಗೆ ಏನಾದ್ರು ಬಂದ್ಬಿಟ್ರೆ ಅಲ್ವಾ ಗೈಸ್ ಹಾವು ಗೈಸ್ ನನಗೆ ಗೊತ್ತಿತ್ತು ಅದಕ್ಕೆ ಅಲ್ಲೇ ನಿಂತ್ಕೊಂಡೆ ಮತ್ತೆ ಆ ಕಡೆ ಜುರು ಅಂತ ಬಂತು ಯಪ್ಪ ಭಯ ಆಗೋಯ್ತು ಜೀವ ಬಾಯಿಗೆ ಬಂತು ಡಗ್ ಅಂತ